ಹಸನಾಗುತ್ತದೆ. ದಯವಿಟ್ಟು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. 16 ಕುಟುಂಬಗಳಿಗೆ ಸಾಗುವಳಿ ಪತ್ರ ಕೊಟ್ಟು ಅವರಿಗೆ ಪಟ್ಟ ವಿತರಣೆ ಮಾಡಬೇಕೆಂದು ಈ ಮುಖಾಂತರ ಕೇಳಿಕೊಳ್ತೇವೆ. ಮತ್ತು ಲಿಂಗದಳ್ಳಿ ಗ್ರಾಮದ ಲಕ್ಷ್ಮಿ ಮತ್ತು ನಾಗರಾಜ್ ಎಂಬುವರು ಆ ಗ್ರಾಮದಲ್ಲಿ 3 ಎಕರೆ 57 ಸೆಂಟ್ಸು ತಲಾಂತರ ಅಂದರೆ ಅವರ ತಾತ ಮುತ್ತಾತನ ಕಾಲದಿಂದ ಜೀವನ ನಡೆಸಿಕೊಂಡು ಬಂದಂತಹ ಭೂಮಿಯನ್ನು ಬೇರೆ ಯಾರೋ ಒಂದು ಕಂಪ್ನಿಗಳಿಗೆ ಹೆಸರಿಗೆ ಕೊಡುವ ಉದ್ದೇಶ ಹುನ್ನಾರ ನಡೆದಿದ್ದೆ. 57 ಫಾರಂ ಹಾಕಿದ್ದಾರೆ ಆ ಹೆಣ್ಮಗಳು. ಆ ಎಮ್ಮಗೆ ದಯವಿಟ್ಟು 3 ಎಕರೆ 57 ಸೆಂಟ್ಸು ಮಾಡಿಕೊಡಬೇಕೆಂದು ಈ ನಮ್ಮೆಲ್ಲ ರೈತರ ಪರವಾಗಿ ನಾವು ಕೇಳಿಕೊಳ್ತೇವೆ. ಈ ವ್ಯವಸ್ಥೆಯನ್ನು ಮಾಡಿಕೊಡುವುದಿಲ್ಲ ಅಂದರೆ ನಮ್ಮ ರೈತರಿಗೆ ಇಲ್ಲಿಂದ DC ಆಫೀಸ್ವರೆಗೆ ಪಾದಯಾತ್ರೆ ಮಾಡಿ ಉಗ್ರ ಹೋರಾಟ ಮಾಡುತ್ತೇವೆ. ಅಲ್ಲಿ ಆಗಲಿಲ್ಲ ಅಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ಮಾಡಿ ವಿಧಾನಸೌಧದವರೆಗೆ ನಾವು ಪಾದಯಾತ್ರೆ ಮಾಡುತ್ತೇವೆ ಎಂದು ನಾವು ಎಚ್ಚರಿಕೆಯನ್ನು ಕೊಡುತ್ತೇವೆ. ಹಾಗೂ ಈ ಜಮೀನುಗಳ ಬಗ್ಗೆ ಅಲ್ಲೇ ಮೊದಲಿನಿಂದ ಹೋರಾಟ ಮಾಡಿಕೊಂಡು ಬಂದಿರುವಂಥ ನಮ್ಮ ಶಂಕರಣ್ಣನವರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಇವತ್ತಿನ ನಮ್ಮ ಒಂದು ಪ್ರತಿಭಟನೆ ಮೂಲಕ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸುವ ಉದ್ದೇಶ, ಮಲಾಪುರ ಗ್ರಾಮದ 16 ಮಂದಿ ಕುಟುಂಬಸ್ಥರು SC ST ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಬಡ ರೈತ ಕುಟುಂಬಗಳು ಅಜ್ಜ ಅಜ್ಜಿ ತಾತನ ಕಾಲದಿಂದ 50-60 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸಿಕೊಂಡಿರತಕ್ಕಂಥ ಬಡ ಕುಟುಂಬಸ್ಥರು ಸುಮಾರು ದಿನಗಳ ಹಿಂದೆ 47 ಎಕರೆ ಒಂದು ಫ್ಯಾಡ್ ಆಗುತ್ತೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹನುಮನ ಮಗ ಹೊನ್ನೂರಪ್ಪನ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಇದೇ ಕಚೇರಿ ಒಳಗ ಅವರ ಹೆಸರಿನ ಮೇಲೆ ಪಾಣಿ ಪತ್ರಿಕೆಯನ್ನು ಮಾಡಿ ಮಾರಾಟ ಮಾಡ್ತಾರೆ. ಸುಮಾರು ದಿನಗಳ ಸತತವಾದ ಹೋರಾಟದ ಪ್ರತಿಫಲವಾಗಿ ಮಾನ್ಯ ತಹಸೀಲ್ದಾರ ರಶ್ಮಿಯವರು ಬಡ ರೈತರ ಜಮೀನುಗಳಿಗೆ ತೆರಳಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡ್ತಾರ. 16 ಮಂದಿ ಕುಟುಂಬಸ್ಥರು ಈ ಜಮೀನನ್ನು ಸಾಗುವಳಿ ಮಾಡ್ತಾರ. ಪಾಣಿ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಹೆಸರು ಇದ್ದಂಥ ವ್ಯಕ್ತಿಗಳು ಈ ಜಮೀನಲ್ಲಿ ಇರುವುದಿಲ್ಲ. ಪಾಣಿ ಪತ್ರಿಕೆಯಿಂದ ಅವರನ್ನು ವಜಾಗೊಳಿಸಬೇಕಂತೇಳಿ ಮಾನ್ಯ ಸಹಾಯಕ ಆಯುಕ್ತರು ಬಳ್ಳಾರಿ ಅವರಿಗೆ ಒಂದು ರಿಪೋರ್ಟನ್ನು ಕಳಿಸ್ತಾರೆ. ಮಾನ್ಯ ಸಹಾಯಕ ಆಯುಕ್ತರು ಬಳ್ಳಾರಿಯವರು ಅದನ್ನು ತಿರಸ್ಕಾರ ಮಾಡಿ ರದ್ದು ಮಾಡಿ ಅವರ ಹೆಸರುಗಳನ್ನು ರದ್ದು ಮಾಡಿ ಕರ್ನಾಟಕ ಸರ್ಕಾರ ಎಂದು ಅವರ ಹೆಸರನ್ನು ವಜಾಗೊಳಿಸುತ್ತೆ. ಅಲ್ಲಿ ಸಾಗುವಳಿ ಮಾಡತಕ್ಕಂಥ ನಮ್ಮ ಬಡ 16 ಮಂದಿ ಕುಟುಂಬಸ್ಥರು ಕರ್ನಾಟಕ ರಾಜ್ಯ ಸರ್ಕಾರದ ಅಕ್ರಮ ಸಕ್ರಮದ ಫಾರಂ ನಂಬರ್ 57ನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾರೆ. ಇವತ್ತು ಅರ್ಜಿಗಳು ಸಲ್ಲಿಸತಕ್ಕಂಥ ನಮ್ಮ ರೈತರ ಜಮೀನಿಗೆ ಗ್ರಾಮ ಲೆಕ್ಕಿಗರು ಕರ್ನಾಟಕ ಸರ್ಕಾರ ಎಂತಿದೆ, ನಿಮ್ಮ ಜಮೀನು ನಾವು ಸರ್ವೆ ಮಾಡಲಿಕ್ಕೆ ಈ ಜಮೀನಿಗೆ ಸರ್ಕಾರದ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಡಯಕ್ಲೆಟನ್ನು ಪರಿಶೀಲಿಸಿ ಹಳೆ ಪಾಣಿಯನ್ನು ಪರಿಶೀಲಿಸಿ AW ಅನ್ನೋದಿನ ಕರ್ನಾಟಕ ರಾಜ್ಯ ಸರ್ಕಾರ AW ಅನ್ನೋದಿನಕ್ಕೆ ಅಕ್ರಮ ಸಕ್ರಮದ ಫಾರಂ ನಂಬರ್ 57ನಲ್ಲಿ ಅನುಮತಿ ಇದೆ. ಆದರೆ ನೀವು ಅಧಿಕಾರಿಗಳು ಮಾಡಿರೋ ತಪ್ಪು 47 ಎಕರೆ ಒಬ್ಬ ವ್ಯಕ್ತಿಗೆ ಕಾನೂನು ಬಾಹಿರವಾಗಿ ಮಂಜೂರಾಗಿಲ್ಲ. ಕಾನೂನು ಬಾಹಿರವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದನ್ನು ರದ್ದುಪಡಿಸಿದಾಗ ಸಹಾಯಕ ಆಯುಕ್ತರು ಅದನ್ನು ತಿರಸ್ಕಾರ ಮಾಡಿ ರದ್ದುಪಡಿಸಿ ಕರ್ನಾಟಕ ಸರ್ಕಾರ ಎಂದು ಪಾಣಿಯಲ್ಲಿ ಸೇರಿಸಿದರು. ಈಗ ನಮ್ಮ ರೈತರು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನು ರದ್ದುಪಡಿಸುವಂಥ ಹುನ್ನಾರ ನಡೀತಾ ಇದೆ. ಯಾವುದೇ ಕಾರಣಕ್ಕ ಮಾನ್ಯ ಸಹಾಯಕ ಆಯುಕ್ತರು ಅವರ ಆದೇಶ ಮುಂದಿನ ಆದೇಶ ಬರೋವರೆಗೆ ಅರ್ಜಿ ಹಾಕಿರ್ತಕ್ಕಂಥ ರೈತರನ್ನು ಯಾವುದೇ ಕಾಲಕ್ಕೆ ಅವನ್ನು ತಿರಸ್ಕಾರ ಮಾಡಬಾರದು. ಆ ಅರ್ಜಿಗಳನ್ನು ತಿರಸ್ಕಾರ ಮಾಡಿದಲ್ಲಿ ನಾಡಾ ಕಚೇರಿ ತಾಲೂಕು ಕಚೇರಿ ಮುತ್ತಿಗೆ ಹಾಕಲಾಗುತ್ತದೆ. ಯಾಕಂದರೆ ನಮ್ಮ ರೈತರು
ಸುಮಾರು ದಿನಗಳಿಂದ ಅಲ್ಲಿ ಜೀವನ ಮಾಡಿಕೊಂಡು ಬರ್ತಿದಾರ. ನಿಮ್ಮ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಅದು. ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಒಬ್ಬ ವ್ಯಕ್ತಿಗೆ 47 ಎಕರೆ ಸರ್ಕಾರಿ ಜಮೀನು ಕಾನೂನು ಬಹಿರವಾಗಿ ಆ ಹೆಸರಿಗೆ ಪಾಣಿ ಪತ್ರಿಕೆಯನ್ನು ಮಾಡಿದ್ದನ್ನು ರದ್ದುಪಡಿಸಿ ಸಹಾಯಕ ಆಯುಕ್ತರು ಕರ್ನಾಟಕ ಸರ್ಕಾರ ಎಂದು ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ಫಾರಂ ಪಿಟಿಷನ್ ಹಾಕಿರೋದನ್ನ ಬರದಲ್ಲಂತೇಳಿ ಗ್ರಾಮ ಲೆಕ್ಕಾಧಿಕಾರಿಗಳು ತಿರಸ್ಕಾರ ಮಾಡುವ ಹುನ್ನಾರ ನಡೀತಾ ಇದೆ. ಯಾವುದೇ ಕಾರಣಕ್ಕ ಅದನ್ನು ತಿರಸ್ಕಾರ ಮಾಡಿದಲ್ಲಿ ನಾವು ಒತ್ತಿ ಒತ್ತಿ ಹೇಳ್ತಾ ಇದೀವಿ. ಬಹು ದೊಡ್ಡ ಹೋರಾಟಗಳನ್ನು ಮಾಡಿ ಎಚ್ಚರಿಕೆಯನ್ನು ನೀಡ್ತೀವಿ. ಅದಕ್ಕಾಗಿ ಇವತ್ತು ನಾವು ಬಹುಸಂಖ್ಯೆಯಲ್ಲಿ ಮಾನ್ಯ ತಹಸೀಲ್ದಾರ್ಗೆ ಮನವಿ ಸಲ್ಲಿಸ್ತೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಲಿಂಗದಳ್ಳಿ ಗ್ರಾಮದ ಬಡ ಕುಟುಂಬಸ್ಥರು ಇವತ್ತು ಅಲ್ಲಿ ಸಾಗುವಳಿ ಮಾಡುತ್ತಾ ತಂದೆ ತಾತ ಮುತ್ತಾತರ ಕಾಲದಿಂದಲೂ ಸಾಗುವಳಿ ಮಾಡುವಂಥ ಜಮೀನು ಅಲ್ಲಿಂದ ಇಲ್ಲಿಯವರೆಗೂ ಬಿತ್ತಿರತಕ್ಕಂಥ ಜಮೀನಿಗೆ ಇವತ್ತು KG ಮಿನರಲ್ ಅವರು ಅದನ್ನು ನಮಗೆ ಲೀಜ್ ಕೊಡು ಅಂತೇಳಿ ಒಂದು ಕಂಪನಿಯವರು ಅದಕ್ಕೆ ಇವತ್ತು ತಹಸೀಲ್ದಾರ್ ಮುಖಾಂತರ ಹೋಗಿರ್ತಕ್ಕಂಥ ಹುನ್ನಾರ ಇದೆ. ಇವತ್ತು ಯಾವುದೇ ಸರ್ಕಾರಿ ಜಮೀನನ್ನು ಖಾಸಗಿ ಕಂಪನಿಗಳೇ ಕೊಡಬಾರ್ದಂತ ಇದೆ. ಆದರೆ ಇವತ್ತು ಖಾಸಗಿ ಕಂಪನಿಗಳಿಗೆ ಪಟ್ಟದಾರನ ಹೆಸರಿನ ಮೇಲೆ ಇರ್ತಕ್ಕಂಥದ್ದು ಖರೀದಿ ಮಾಡಿಕೊಡಿ, ಸರ್ಕಾರ ಜಮೀನು ಮಂಜೂರು ಸರ್ಕಾರಿ ಜಮೀನನ್ನು ಲೀಜು ಕೊಡಬಾರ್ದಂತೇಳಿ ಹೇಳ್ತಾ ಇದ್ರು ಕೂಡ ಇವರು ಅದನ್ನು ಇಲ್ಲಿ ಆ ಒಂದು ಕಂಪನಿಗೆ ಲೀಜು ಕೊಡೋ ಹುನ್ನಾರ